ನೋಡಿ, ಚಿಕ್ಕ ಚಿಕ್ಕ ಮಕ್ಕಳ ಆರೋಗ್ಯ ಕಾಪಾಡಬೇಕಾಗಿದ್ದ ವೈದ್ಯನ ಗಾಂಜಾ ಗಮ್ಮತ್ತಿನ ಒಂದು ಸ್ಪೆಷಲ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಇದು ಯಾವುದೋ ಬೇರೆ ರಾಜ್ಯದ್ದೋ ದೇಶದ್ದೋ ಅಲ್ಲ, ನಮ್ಮ ಬೆಳಗಾವಿ ಜಿಲ್ಲೆಯ ಸ್ಟೋರಿ. ಬೆಳಗಾವಿಯಲ್ಲಿ ಚಿಕ್ಕ ಮಕ್ಕಳ ತಜ್ಞ, ಇವ್ರ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. ಪೊಲೀಸ್ ತನಿಖೆಯಲ್ಲಿ ವೈದ್ಯ ಗಾಂಜಾ ಸೇವನೆ ಮಾಡೋ ಸಂಗತಿನೂ ದೃಢ ಆಗಿದೆ. ಇಷ್ಟೆಲ್ಲ ಆದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿನೇ ಇಲ್ಲ. ನೋಡಿ, ಮಕ್ಕಳ ಆರೋಗ್ಯ ಕಾಪಾಡುವ ವೈದ್ಯನೇ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾ ಇದ್ದಾನೆ. ಖಚಿತ ಮಾಹಿತಿ ಮೇರೆಗೆ ವೈದ್ಯನ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ 134 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ವೈದ್ಯ ಡಾಕ್ಟರ್ ರಾಹುಲ್ ಬಂತಿ ಅವರ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿರೋದು. ಬೆಳಗಾವಿಯ ಶಿವಬಸವನ ನಗರದಲ್ಲಿದೆ ಈ ಡಾಕ್ಟರ್ ಮನೆ. ಹಿರೇಬಾಗೇವಾಡಿ ಸಮುದಾಯ ಆರೋಗ್ಯಾಧಿಕಾರಿ ವೈದ್ಯ ಬಂತಿ. ನೋಡಿ, ಇವನು ಯಾರ ಮಾಮೂಲಿ ಡಾಕ್ಟರ್ ಅಲ್ಲ, ಸರ್ಕಾರಿ ವೈದ್ಯ. ಹಿರೇಬಾಗೇವಾಡಿಯ ಸಮುದಾಯ ಆರೋಗ್ಯಾಧಿಕಾರಿ ಈತ. ಅವನು ಹುಟ್ಟು ನೋಡಿ, ಅವನಿರೋದು ಆ ಬಂಟಿ ಅನ್ನೋ ಬದಲಿನ ಬಂಟ ಅಂತ ಮಾಡಿ, ಗಾಂಜಾ ಬಂಟ ಅಂತ ಮಾಡಬೇಕು ಅಷ್ಟೇ. ಈಗ ವೈದ್ಯನ ವಿರುದ್ಧ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಏನು ಹೇಳ್ತೀವಿ, ಮಕ್ಕಳ ತಜ್ಞರು ಅಂತ ಹೇಳಿ, ಆ ಮಕ್ಕಳ ತಜ್ಞ ಗಾಂಜಾ ಸೇವನೆ ಮಾಡ್ತಿರೋದು ಗೊತ್ತಾಗಿದೆ. ಆದರೆ ನಮ್ಮ ಆರೋಗ್ಯ ಇಲಾಖೆಗೆ ಗೊತ್ತೇ ಆಗಿಲ್ಲ ಇದ್ರ ಬಗ್ಗೆ. ಸಮುದಾಯ ಆರೋಗ್ಯ ಕೇಂದ್ರ ಹಿರೇಬಾಗೇವಾಡಿಯ ಈತ ಆರೋಗ್ಯಾಧಿಕಾರಿಯಲ್ಲಿ. ಇಷ್ಟಾದರೂ ಅಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ವಾ ಏನು ಕಥೆ? ಎಂತೆಂಥವ್ರು ಇರ್ತಾರೆ ನೋಡಿ. ಒಬ್ಬ ವೈದ್ಯ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದವನು, ಕೃತಿಕಾ ರೆಡ್ಡಿ ಹಸ್ಬೆಂಡ್ ಮಹೇಂದ್ರ ರೆಡ್ಡಿ ಹೆಂಡ್ತಿನೇ ಸಾಯಿಸ್ಬಿಟ್ಟ. ಇಲ್ಲಿ ಒಬ್ಬ ವೈದ್ಯ ಗಾಂಜಾ ವ್ಯಸನಿ. ಪೊಲೀಸರು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ 134 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಇನ್ನೇನು ಮಕ್ಳಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ, ಇವನಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಇವನಿಗೆ ರಿಹ್ಯಾಬಿಗೆ ಸೇರಿಸ್ಬೇಕು, ಈ ಡಾಕ್ಟ್ರನ್ನೇ ರಿಹ್ಯಾಬಿಗೆ ಸೇರಿಸ್ಬೇಕು. ಇವಾಗ 9 ಜನವರಿ 2026 ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು NDPS ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಸೆಕ್ಷನ್ 20B2A ನಲ್ಲಿ ಈ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ PSI ಶ್ರೀಶೈಲ್ ಹುಳಿಗಿರಿ, ಇವರು ನಮ್ಮ ಮಾಳಮಾರುತಿ PSI ಇದರಲ್ಲಿ ಕಂಪ್ಲೇನೆಂಟ್ ಇದ್ದಾರೆ. ಮತ್ತು ಆರೋಪಿ ರಾಹುಲ್ ವಿಠಲ್ ಬಂಟಿ ಅಂತ ಇವರು ಆರೋಪಿ ಇದ್ದಾರೆ. ಈ ಪ್ರಕರಣದಲ್ಲಿ 134 ಗ್ರಾಂ ಗಾಂಜಾ ಈ ಆರೋಪಿದು ಮನೆಯಲ್ಲಿ ಸಿಕ್ಕಿದೆ. ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಆ ಮನೆಯಲ್ಲಿ ರೇಡ್ ಮಾಡಿದರು. ಅಲ್ಲಿ ಬೆಡ್ರೂಮ್ ನಲ್ಲಿ ಒಂದು ಈ 134 ಗ್ರಾಂ ಗಾಂಜಾ ಅದರಲ್ಲಿ ಸಿಕ್ಕಿದೆ. ಈಗ ಪ್ರಕರಣದ ತನಿಖೆ ನಡ್ತಾ ಇದೆ. ಇವರು ಎಲ್ಲಿಂದ ತಂದಿದ್ದಾರೆ, ಇವರು ಸೇಲ್ ಮಾಡಕ್ಕೆ ತಂದಿದ್ದಾರೆ ಅಥವಾ ಕನ್ಸಂಪ್ಷನ್ ಮಾಡಕ್ಕೆ ತಂದಿದ್ದಾರೆ, ಈ ಎಲ್ಲ ನಮ್ಮ ತನಿಖೆಯಲ್ಲಿ ಪತ್ತೆ ಮಾಡ್ತೀವಿ. ದಿನಾಂಕ 9 ಜನವರಿ 2026 ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು NDPS ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಸೆಕ್ಷನ್ 20B2A ನಲ್ಲಿ ಈ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ PSI ಶ್ರೀಶೈಲ್ ಹುಳಿಗಿರಿ, ಇವರು ನಮ್ಮ ಮಾಳಮಾರುತಿ PSI ಇದರಲ್ಲಿ ಕಂಪ್ಲೇನೆಂಟ್. ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಚಿಕ್ಕ ಚಿಕ್ಕ ಮಕ್ಕಳ ಆರೋಗ್ಯ ಕಾಪಾಡಬೇಕಾಗಿದ್ದ ವೈದ್ಯನ ಆರೋಗ್ಯನೇ ಎಡವಟ್ಟಾಗೋಗಿದೆ. ಈಗ ಅವನನ್ನೇ ರಿಹ್ಯಾಬಿಗೆ ಸೇರಿಸ್ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಈಗ ಹೇಗೆ ಒಬ್ಬ ಸರ್ಕಾರಿ ವೈದ್ಯಾಧಿಕಾರಿ ಆಗಿದ್ರು ಕೂಡ ಇಷ್ಟು ವರ್ಷ ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಏನ್ ಕಥೆ ಒಂದು? ಹೌದು ಸಿಂಧೂರ, ಏನು ಚಿಕ್ಕ ಮಕ್ಕಳ ಆರೋಗ್ಯ ಕಾಪಾಡಬೇಕಾದ ವೈದ್ಯನೇ ಇವತ್ತು ಗಾಂಜಾ ಗಮತನ ತೇಲಾಡ್ತಾ ಇದ್ದೇನೆ ಅಂದ್ರೆ ತಪ್ಪಾಗಲಾರದು. ಯಾಕಂತ ಅನೇಕ ದಿನಗಳಿಂದ ಗಾಂಜಾ ಸೇರಿ ಒಂದು ಚಿಕ್ಕ ಮಕ್ಕಳ ವೈದ್ಯನಾಗಿ ಬೆಳಗಾವಿಯ ಗ್ರಾಮೀಣ ಪ್ರದೇಶದಂತಹ ಹಿರೇಬಾಗೇವಾಡಿಯಲ್ಲಿ ಚಿಕ್ಕ ಮಕ್ಕಳ ವೈದ್ಯನಾಗಿ ಇವನು ಕೆಲಸ ಮಾಡ್ತಾ ಇರ್ತಾನೆ. ಇವನು ಅನೇಕ ದಿನಗಳಿಂದ ಗಾಂಜಾ ಸೇವನೆ ಮಾಡ್ತಿರ್ತಾನೆ. ಇದನ್ನ ಅನುಮಾನ ವ್ಯಕ್ತಪಡಿಸಿದಂತಹ ಪೊಲೀಸರು ನೇರವಾಗಿ ಅವನ ಮನೆಗೆ ಹೋಗಿ ಒಂದು ದಾಳಿ ಮಾಡ್ತಾರೆ. ಆ ಸಮಯದಲ್ಲಿ 134 ಗ್ರಾಂ ಗಾಂಜಾ ಪತ್ತೆ ಆಗುತ್ತೆ. ಈ ವೈದ್ಯರಾದಂತಹ ರಾಹುಲ್ ಬಂತಿ ಮನೆಯಲ್ಲಿ ಪತ್ತೆಯಾಗಿದಂತಹ 134 ಗ್ರಾಂ ಒಂದು ಗಾಂಜಾ ಇವನು ಮಾರ್ತಾ ಇದ್ದ. ಅದೇ ತರನಾಗಿ ಅವನು ಸೇವನೆಯೂ ಸಹ ಮಾಡ್ತಾ ಇದ್ದ. ಯಾವಾಗ ಈ ವೈದ್ಯ ನಾರಾಯಣ ಹರಿ ಅಂತ ಹೇಳಿ ವೈದ್ಯರ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿರ್ತಾರೆ ಜನ, ಆ ವೈದ್ಯನ ಇವತ್ತು ಗಾಂಜಾ ಮತ್ತಿನಲ್ಲಿ ತೇಲಾಡಿ ಯಾವ ತರನಾಗಿ ಇವನು ಮಕ್ಕಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ ಬಂತಿ ಏನು ಡಾಕ್ಟರ್ ಬಂತಿ ಇದ್ದಾನೆ, ರಾಹುಲ್ ಬಂತಿಯನ್ನ ಈಗಾಗಲೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಬಂಧಿಸಿ ಅವನಿಗೆ
ಎನ್ಕ್ವೈರಿನೂ ಸಹ ಮಾಡಿ ಈ ಒಂದು ಉದಾಹರಣೆ ಎಷ್ಟು ಜನರಿಗೆ ಈಗಾಗಲೇ ಅವನು ಗಾಂಜಾ ಸಪ್ಲೈ ಮಾಡ್ತಾ ಇದ್ದ, ಅದೇ ತರನಾಗಿ ಗಾಂಜಾ ಸೇವನೆಯನ್ನ ಎಷ್ಟು ದಿನದಿಂದ ನಿರಂತರವಾಗಿ ಮಾಡ್ತಾ ಇದ್ದ ಅಂತೇಳಿ ಆ ಒಂದು ಎಂಗಲನ್ನು ಸಹ ಬೆಳಗಾವಿ ಪೊಲೀಸರು ಈಗ ತನಿಖೆ ಕೈಗೊಂಡಿದ್ದು, ಆ ಒಂದು ವೈದ್ಯಾಧಿಕಾರಿಗಳನ್ನ ಅನೇಕ ಸಾರಿ ಬೆಳಗಾವಿಯ ಆರೋಗ್ಯ ಇಲಾಖೆಗೆ ಇವನ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ರು ಸಹ ಬೆಳಗಾವಿ ಆರೋಗ್ಯ ಇಲಾಖೆ ಇವನ ವಿರುದ್ಧ ನಿರ್ಲಕ್ಷ್ಯ ತಾಳಿ ಯಾವುದೇ ಸಸ್ಪೆಂಡ್ ಮಾಡದೆ ಮತ್ತು ಅಮಾನತು ಮಾಡದೆ ಅವರು ಸಹ ಇವನ ಜೊತೆ ಕೈ ಜೋಡಿಸಿದ್ದಾರೆ ಎಂಬ ಅನುಮಾನ ಈಗಾಗಲೇ ಮೂಡ್ತಾ ಇದೆ ಸಿದ್ದೂರ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.